ಜಮಖಂಡಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಶಾಸಕ ಜಗದೀಶ್ ಗುಡುಗುಂಟಿ ಅವರ ಅವಧಿಯಲ್ಲಿ ಆದಂತಹ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಚರ್ಚೆ ಮಾಡಲು ಬಹಿರಂಗ ಸಭೆಗೆ ಆಹ್ವಾನಿಸಿದ ಕಾಂಗ್ರೆಸ್ ಜಿಲ್ಲಾ ಯೂತ್ ಅಧ್ಯಕ್ಷ ಕುಮಾರ್ ಅಲ್ಗೂರ್. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಕೆಲವು ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಜೆಪಿ ಶಾಸಕ ಜಗದೀಶ್ ಗುಡುಗುಂಟಿ ಅವರ ಹಿಂಬಾಲಕರು ಹಾಗೂ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಅವರ ಬಗ್ಗೆ ಸ್ಲಂ ಬೋರ್ಡ್ ಹಕ್ಕುಪತ್ರ ವಿತರಣೆ ವಿಚಾರಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋಗಳನ್ನು ಹರಿಬಿಟ್ಟಿರುವ ಹಿನ್ನೆಲೆಯಲ್ಲಿ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಜಮಖಂಡಿ ನಗರದಲ್ಲಿ ಮಾತನಾಡಿದ್ದಾರೆ. ಶಾಸಕ ಜಗದೀಶ್ ಗುಡುಗುಂಟಿ ಅವರು ತಮ್ಮ ಮತಕ್ಷೇತ್ರದಲ್ಲಿ ಮಾಡಿರುವಂತಹ ಕೆಲಸಗಳು ಏನು ಎನ್ನುವುದನ್ನು ಪ್ರಶ್ನೆ ಮಾಡಿದ್ದಾರೆ. ಈ ಕುರಿತು ಚರ್ಚೆ ಮಾಡುವುದಕ್ಕೆ ಬಹಿರಂಗವಾಗಿ ಆಹ್ವಾನವನ್ನು ನೀಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಅವರು ಮಾತನಾಡಿದ್ದು ಹೀಗೆ. ನಮಸ್ಕಾರ, ನಾನು ಕುಮಾರ್ ಅಲ್ಗೂರ್, ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ, ಬಾಗಲಕೋಟೆ. ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ಜಮಖಂಡಿ ಮತಕ್ಷೇತ್ರದ ಮಾಜಿ ಶಾಸಕರಾದ ಆನಂದ ಸಿದ್ದು ನ್ಯಾಮಗೌಡ ಅವರ ವಿರುದ್ಧ ಏನು ಈಗಿನ ಜಮಖಂಡಿ ಮತಕ್ಷೇತ್ರದ ಬಿಜೆಪಿ ಶಾಸಕ ಜಗದೀಶ್ ಗುಡುಗುಂಟಿ ಹಾಗೂ ಅವರ ಹಿಂಬಾಲಕರು ಏನು ಸಾಮಾಜಿಕ ಜಾಲತಾಣದಲ್ಲಿ ಅವರ ಜನಪ್ರೀತಿಯನ್ನ ಕುಗ್ಗಿಸುವ ಒಂದು ಹುನ್ನಾರವನ್ನ ಇಟ್ಟುಕೊಂಡು ನಮ್ಮ ನಾಯಕರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಆ ಒಂದು ಉದ್ದೇಶದಿಂದ ಇವತ್ತು ನಾನು ಈ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದೀನಿ. ಈಗಿನ ಬಿಜೆಪಿ ಪಕ್ಷದ ಜಮಖಂಡಿ ಮತಕ್ಷೇತ್ರದ ಶಾಸಕ ಜಗದೀಶ್ ಗುಡುಗುಂಟಿ ಅವರಿಗೆ ಹಾಗೂ ಅವರ ಹಿಂಬಾಲಕರಿಗೆ ಏನಪ್ಪಾ ಇವತ್ತಿನ ದಿನ ನೀವು ನಿಮ್ಮ ಶಾಸಕರಾದಂಥ ಜಗದೀಶ್ ಗುಡುಗುಂಟಿ ಅವರ ವಿರುದ್ಧ ನಿಮ್ಮದೇ ಪಕ್ಷದಲ್ಲಿ ಅವರ ವಿರುದ್ಧ ಒಂದು ಧ್ವನಿಗಳು ಕೇಳಿ ಬರ್ತಾ ಇದ್ದಾವೆ. ಏನು ನಿಮ್ಮ ಬಿಜೆಪಿ ಪಕ್ಷದಲ್ಲಿ ನಿಮ್ಮ ಬಿಜೆಪಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಸುಮಾರು 40ರಿಂದ 50 ಜನ ಇವತ್ತು ಶಾಸಕ ಜಗದೀಶ್ ಗುಡುಗುಂಟಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಹಾಗೂ ಜಮಖಂಡಿ ಜನತೆ ಅಭಿವೃದ್ಧಿ ವಿಷಯವಾಗಿ ಶಾಸಕ ಜಗದೀಶ್ ಗುಡುಗುಂಟಿ ಅವರನ್ನ ಪ್ರಶ್ನೆ ಮಾಡ್ತಾರೆಂಬ ಭಯದಿಂದ ಇವತ್ತು ತಾವೆಲ್ಲರೂ ಸೇಫ್ ಆಗಿ ಉಳಿಯೋ ಕಾರಣಕ್ಕಾಗಿ ಜನಪ್ರಿಯ ನಾಯಕರಾದಂತ ಆನಂದ ನ್ಯಾಮಗೌಡ ಅವರ ಹೆಸರನ್ನ ಬಳಕೆ ಮಾಡ್ಕೊಳ್ತಾ ಇದ್ದೀರಿ. ನಿಮಗೆ ಯಾವ ನೈತಿಕತೆ ಇದೆ ಆನಂದ ನ್ಯಾಮಗೌಡರ ಹೆಸರನ್ನ ಬಳಕೆ ಮಾಡ್ಕೊಳ್ಳಿಕ್ಕೆ? ಆನಂದ ನ್ಯಾಮಗೌಡರು ಶಾಸಕರಿದ್ದ ಸಂದರ್ಭದಲ್ಲಿ ಜಮಖಂಡಿ ಮತಕ್ಷೇತ್ರವನ್ನ ಅಭಿವೃದ್ಧಿ ಪಡಿಸುವ ಸಲುವಾಗಿ ಸುಮಾರು 1600 ಕೋಟಿ ರೂಪಾಯಿಗಳನ್ನ ತಂದ್ರು. ವಿರೋಧ ಪಕ್ಷದಲ್ಲಿ ಇದ್ರು ಕೂಡ ಈಗಿನ ಬಿಜೆಪಿ ಪಕ್ಷದ ಶಾಸಕ ಜಗದೀಶ್ ಗುಡುಗುಂಟಿ ಅವರು ಜಮಖಂಡಿ ಮತಕ್ಷೇತ್ರಕ್ಕೆ ನಯ್ಯ ಪೈಸೆ ತರುವಟ್ಟು ಅವ್ರ ಹತ್ರ ತಾಕತ್ತಿಲ್ಲ. ಆ ಒಂದು ಉದ್ದೇಶದಿಂದ ಜನ ಏನೋ ಕೇಳ್ತಾರೋ, ಅಭಿವೃದ್ಧಿ ಪರವಾಗಿ ನನ್ನ ಮನೆಗೆ ಬರ್ತಾರೋ, ಏನೋ ಕ್ವಶನ್ ಮಾರ್ಕ್ ಮಾಡ್ತಾರೋ ಅನ್ನೋ ಭಯ ಒಂದು ಇಟ್ಕೊಂಡು ನೀವು ಏನು ನಿಮ್ಮ ಜನಪ್ರಿಯತೆ ಏನು ಕುಂದೈತಿ ಅದನ್ನು ಮರೆಮಾಚುವ ಸಲುವಾಗಿ ನಮ್ಮ ಆನಂದ ನ್ಯಾಮಗೌಡ ಹೆಸರನ್ನು ನೀವು ತಗೊಳ್ತಾ ಇದ್ದೀರಿ. ಹಾಗೆ ಕೆಲವೊಂದು ವಿಷಯಗಳು ಹಕ್ಕುಪತ್ರ ವಿಷಯ ಸಲುವಾಗಿ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಕಾರ್ಯಕರ್ತರು ತಮಗೆಲ್ಲ ಓಪನ್ ಸವಾಲನ್ನು ಹಾಕಿದ್ದಾರೆ. ವಿತ್ ಪುರಾವೆಗಳನ್ನ ಸಹ ತಮಗೆಲ್ಲ ತೋರಿಸಿದ್ದಾರೆ. ನೀವು ಕೂಡ ಆ ರೀತಿ ಏನಾದ್ರು ಪುರಾವೆಗಳು ಇದ್ರೆ ನೀವು ಮಾಡಿದ್ದು ನಿಮ್ಮ ಆತ್ಮಸಾಕ್ಷಿಯಾಗಿ ನೀವು ಆತ್ಮಾವಲೋಕನ ಮಾಡಿಕೊಂಡು ಬಹಿರಂಗವಾಗಿ ಒಂದು ಪ್ರೆಸ್ ಮೀಟ್ ಕರೀರಿ. ಯಾರು? ಶಾಸಕ ಜಗದೀಶ್ ಗುಡುಗುಂಟಿ ಅವರಿಗೆ ಈ ಒಂದು ವಿಡಿಯೋ ಮುಖಾಂತರ ನಾನು ನೇರವಾಗಿ ಶಾಸಕ ಜಗದೀಶ್ ಗುಡುಗುಂಟಿ ಅವರಿಗೆ ಆಹ್ವಾನ ಕೊಡ್ತಾ ಇದ್ದೀನಿ. ತಾವು ಏನು 2.5ರಿಂದ 3 ವರ್ಷ ತಾವೇನು ಶಾಸಕರಾಗಿ ಸಂದರ್ಭದಲ್ಲಿ ಎಷ್ಟು ಜಮಖಂಡಿ ಮತಕ್ಷೇತ್ರಕ್ಕೆ ಅನುದಾನ ತಂದ್ರಿ, ಹಕ್ಕುಪತ್ರ ವಿಷಯದಲ್ಲಿ ತಾವು ಏನೇನು ಕೆಲಸ ಮಾಡಿದ್ರಿ, ಏನೇನಿಲ್ಲ ಅನ್ನೋದು ಬಹಿರಂಗ ಹೇಳಿಕೆಗಳನ್ನು ನೀವು ಕೊಡ್ರಿ. ನಮ್ಮ ಜನಪ್ರಿಯ ನಾಯಕರು ಹಾಗೂ ಜಮಖಂಡಿ ಮತಕ್ಷೇತ್ರದ ಮಾಜಿ ಶಾಸಕರಾದಂತ ಆನಂದ ನ್ಯಾಮಗೌಡರು ಅವ್ರನ್ನೂ ಓಪನ್ ವೇದಿಕೆ ಕರ್ತೀವಿ. ಅವರು ಏನೇನು ಕೆಲಸ ಮಾಡಿದ್ರು, ತಮ್ಮ 5 ವರ್ಷ ಕಾಲಾವಧಿಯಲ್ಲಿ ಜಮಖಂಡಿ ಮತಕ್ಷೇತ್ರಕ್ಕೆ ಎಷ್ಟು ಅನುದಾನ ತಂದ್ರು, ಹಕ್ಕುಪತ್ರ ನೀಡುವಲ್ಲಿ ಅವರು ಏನು ಕೆಲಸಗಳ ಕಾರ್ಯಗಳನ್ನು ಏನೇನು ಮಾಡಿದ್ರು ಅವರು ಕೂಡ ಪುರಾವೆಗಳನ್ನ ತಗೊಂಡ್ಬರ್ತಾರೋ. ನಾನು ಶಾಸಕ ಜಗದೀಶ್ ಗುಡುಗುಂಟಿ ಅವರಿಗೆ ಓಪನ್ ಸವಾಲನ್ನ ಹಾಕ್ತಿವಿ, ಒಂದು ಓಪನ್ ವೇದಿಕೆಯನ್ನ ಸಿದ್ಧಪಡಿಸ್ತೀವಿ. ತಾವು ಬರಂಗಿದ್ರ ಯಾವಾಗ ಬೇಕಾದ್ರೆ ತಮಗ ಆಹ್ವಾನ ಐತೆ ಅಂತ ಈ ಮೂಲಕ ಎಚ್ಚರಿಸ್ತಾ ಇದ್ದೀನಿ. ಮತ್ ಇನ್ನೊಂದು ವಿಷಯ, ತಾವೆಲ್ಲ ಪ್ರೋಟೋಕಾಲ್ ಅಂತೀರಿ. ಮೊನ್ನೆ ಗಣರಾಜ್ಯೋತ್ಸವ 26ರಂದು ತಾವು ಎಷ್ಟರ ಮಟ್ಟಿಗೆ ಪ್ರೋಟೋಕಾಲ್ಗಳನ್ನ ಇದು ಮಾಡಿದ್ರಿ? ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಮೊದಲು ನಿಮ್ ಏನು ತಪ್ಪು ತಡೆಗಳದಾವು ಏನದಾವು ಅದನ್ನ ನೀವು ಮರೆಮಾಚುವ ಸಲುವಾಗಿ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಇದ್ದೀರಿ. ಯಾವ ನೈತಿಕತೆ ಇದೆ ನಮ್ಮ ಆನಂದ ನ್ಯಾಮಗೌಡರ ಹೆಸರು ತಗೊಳಕ್ಕೆ ನಿಮಗೆ? ಶಾಸಕ ಜಗದೀಶ್ ಗುಡುಗುಂಟಿ ಅವರ ಅಭಿವೃದ್ಧಿ ಕಾರ್ಯಗಳು ಜಮಖಂಡಿ ಮತಕ್ಷೇತ್ರಕ್ಕೆ ಪೂರ್ಣವಾಗಿ ಶೂನ್ಯವಾಗಿದ್ದಾವೆ. ಶಾಸಕ ಜಗದೀಶ್ ಗುಡುಗುಂಟಿ ಅವರಿಗೆ ಈ ಜಮಖಂಡಿ ಮತಕ್ಷೇತ್ರದ ಜನ ನಿಮಗೆ ಆಶೀರ್ವಾದವನ್ನ ಮಾಡಿ ನಿಮಗೆ ಅಧಿಕಾರವನ್ನ ನೀಡಿದ್ದಾರೆ. ತಾವು ಕೂಡ ಆ ಆಶೀರ್ವಾದವನ್ನ ಬಳಕೆ ಮಾಡಿಕೊಂಡು ಜಮಖಂಡಿ ಮತಕ್ಷೇತ್ರಕ್ಕೆ ತಾವು ತನು ಮನ ಧನದಿಂದ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅಭಿವೃದ್ಧಿ ಮಾಡಬೇಕಾಗಿತ್ತು. ಆದ್ರೆ ತಮ್ಮ ಕಡೆ ಏನೂ ನೀಗ್ತಾ ಇಲ್ಲ. ಒಂದು ಯಾವುದೇ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ದಿನ ಬೆಳಗ್ಗೆ ಎದ್ದು ನೋಡ್ರಿ, ನೀವು ಶಾಸಕರಿದ್ದೀರಿ, ನಿಮ್ಮ ಮನೆ ಮುಂದೆ 10 ಜನ ಇದ್ರೆ ಆನಂದ ನ್ಯಾಮಗೌಡರ ಮನೆ ಮುಂದೆ 100 ಜನ ಇರ್ತಾರೆ. ಇದನ್ನೆಲ್ಲ ಜನರಿಗೆಲ್ಲ ಅರಿವಾಗ್ತಾ ಇದೆ. ಯಾರು ಒಂದು ಜನಪ್ರಿಯ ನಾಯಕರು ಜಮಖಂಡಿಯನ್ನ ಯಾರು ಅಭಿವೃದ್ಧಿ ಪಡಿಸ್ತಾರ ಅನ್ನೋ ಕಾರಣವನ್ನ ಎಲ್ಲ ಜನತೆ ನೋಡ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ನಾನು ಹೇಳ್ತಾ ಇದ್ದೀನಿ, ತಾವೇನು ಜನರ ಆಶೀರ್ವಾದವನ್ನು
ತಗೊಂಡಿದ್ರಿ, ಜನರಿಗೆ ಆಶ್ವಾಸನೆ ಮುಖಾಂತರ 2.5 ವರ್ಷಗಳನ್ನ ಕಳೆದಿದ್ದೀರಿ. ಈ ಆಶ್ವಾಸನೆಗಳನ್ನ ಬಿಟ್ಟು, ಈ ಗೊಳ್ಳು ಹೇಳಿಕೆಗಳನ್ನ ಬಿಟ್ಟು ತಾವು ಒಂದು ಅಭಿವೃದ್ಧಿ ಕೆಲಸಗಳ ಮಾಡಿ ಅಭಿವೃದ್ಧಿ ಮುಖಾಂತರ ಉತ್ತರವನ್ನು ಕೊಡ್ಬೇಕೆಂದು ಈ ಮೂಲಕ ನಾನು ಒತ್ತಾಯಿಸ್ತಾ ಇದ್ದೀನಿ.